ಅಯ್ಯೋಯ್ಯೋ ವಿಶ್ರುತ ಬಂದಿಲ್ಲ ಬಿಕಾಸ್ ಅವಳು ಇವಾಗ 10th ಸ್ಟ್ಯಾಂಡರ್ಡು ಸ್ಕೂಲ್ಗೆ ಹೋಗಿದ್ದಾಳೆ. ಗೈಸ್ ನಾವು ಬಂದಿದ್ರು ಏನು ನಮ್ಮನ್ನ ಕೇರೆ ಮಾಡ್ತಾ ಇಲ್ಲ, ಟಿವಿ ನೋಡ್ಕೊಂಡು ಕೂತಿದ್ದಾಳೆ. ಅದಕ್ಕೆ ಗೈಸ್ ಈಗ ಮಳೆ ಬಂದ್ಬಿಟ್ಟೆ ಪಾಪ ಫಂಕ್ಷನ್ ಅವ್ರು ಏನು ಮಾಡಬೇಕು ಬೇಜಾರಾಗ್ಬಿಡುತ್ತಪ್ಪ. ನೋಡ್ತೀರಾ ನಮ್ಮ ಹುಡುಗಿ ಅಲ್ಲ ಥ್ಯಾಂಕ್ಸ್ ಆಂಟಿ. ಚೆನ್ನಾಗಿ ಬರ್ತಾ ಇದೆಯಾ? ಒಂದು ಗುಡ್ ನ್ಯೂಸು, ಬ್ರೇಕಿಂಗ್ ನ್ಯೂಸು ಏನಂದರೆ ಇವರೇ ಸ್ವಯಂ ಪ್ರೇರಿತವಾಗಿ ಬಾಯ್ ಶಶಾಂಕ್, ಮಿಸ್ ಯು 1 ವೀಕ್. ನೋಡೋಣ 1 ವೀಕ್ ಆದ್ಮೇಲೆ ಎಷ್ಟು ಲವ್ ಇರುತ್ತೆ ಅಂತ. 1 ವೀಕಲ್ಲಿ ಮೆಸೇಜ್ ಫೋನ್ ಏನು ಮಾಡೋದು ಮಾಡ್ತೀನಿ ಗಾಯ್ಸ್. ನೀನೇ ಬಿಡೋಕ್ಕಾಗತ್ತಾ ಶಶಾಂಕ್? ಅಂಕಲ್ ಸೌಂಡು. ಹೋಗ್ತಾ ಇದೀವಿ ಗೈಸ್. ಶಶಾಂಕ್ ಲಗೇಜ್ ಎಲ್ಲ ಕೊಡ್ತಾ ನಮಗೆ. ಬಾಯ್ ಶಶಾಂಕ್. ಲಗೇಜ್ ಪರವಾಗಿಲ್ಲ ಬಿಡು ಶಶಾಂಕ್. ಈ ಫ್ರೈಡೇನ ನೆಕ್ಸ್ಟ್ ಫ್ರೈಡೇವರೆಗೂ ಸಿಗಲ್ಲ. 1 ವೀಕ್ ನೆಕ್ಸ್ಟ್ ಫ್ರೈಡೇನ ನಾನು ಇರಲ್ಲ ಗೈಸ್. ನಾನು ಕೊಡ್ಲಿಪೇಟೆಗೆ ಹೋಗ್ತಾ ಇದ್ದೀನಿ. ನನ್ನ ಮಿನಿ ಲಾಗ್ ಬರುತ್ತೆ ಕೊಡ್ಲಿಪೇಟೆದು. ಪ್ರಮೋಷನ್ ಬಿಟ್ಟು ಪ್ರಮೋಷನ್ ಮಾಡ್ಬಿಟ್ಟ ಅಷ್ಟೇ ಗಾಯ್ಸ್. ಇವಾಗ ಹೊರಡೋಣ. ಅಯ್ಯೋಯ್ಯೋ ಬಾಯ್ ಬಾಯ್. ಹುಷಾರು. ದಾಸಳಿ ನೋಡ್ಕೊ ಚೆನ್ನಾಗಿ ಒಂದು ವಾರ. ಸರಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ ಬಿಕಾಸ್ ಫಂಕ್ಷನ್ ಇತ್ತು, ಬಳೆಶಾಸ್ತ್ರ. ಅದಕ್ಕೆ ಅಟೆಂಡ್ ಮಾಡಲೇಬೇಕಾಗಿತ್ತು ಮೈತ್ರಿ ಎತ್ಕೊಂಡು. ಸೊ ಬಂದಿದ್ದೀವಿ, ಹಾಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಗೈಸ್ ಈ ವ್ಲಾಗ್ ಫುಲ್ಲು ನೋಡ್ತಾ ಇದ್ದೀನಿ. ನಾನು ಹೆಂಗೆ ಆಗ್ತೀನಿ ಅಂತ ಗೊತ್ತಿಲ್ಲ ಬಿಕಾಸ್ ಇವತ್ತು ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಇಷ್ಟು ಡೇ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಇದೆ ನಮಗೆ. ನಾನು ಯಾವ ವ್ಲಾಗ್ಸ್ ಹೆಂಗೆ ಆಗ್ತೀನಿ ಅನ್ನೋದು ನನಗೆ ಐಡಿಯಾ ಇಲ್ಲ ಬಿಕಾಸ್ ಇದೊಂದು ಫುಲ್ಲು ವ್ಲಾಗು ಆಗಲ್ಲ, ಎಲ್ಲ ಫಂಕ್ಷನ್ ಮಿಕ್ಸ್ ಮಾಡಿ ಹಾಕಿರ್ತೀನಿ. ಸೊ ನಾನು ಮೆನ್ಷನ್ ಮಾಡಿರ್ತೀನಿ ಯಾವ್ಯಾವ ಡೇಸ್ ಅಂತ. ಸೊ ದಿಸ್ ಈಸ್ ಫ್ರೈಡೇಸ್ ಬಳೆಶಾಸ್ತ್ರದ ವ್ಲಾಗು ಇವಾಗ ಮಾಡ್ತಿರೋದು. ನೆಕ್ಸ್ಟ್ ಕಂಟಿನ್ಯೂಷನ್ನು ಯಾವ ವ್ಲಾಗ್ ಬರುತ್ತೆ, ಸ್ಯಾಟರ್ಡೇ ಬರುತ್ತಾ ಅಂತ ನನಗೆ ಗೊತ್ತಿಲ್ಲ. ಸೊ ನೋಡ್ತಾ ಇರಿ ಗೈಸ್, ಎಲ್ಲ ಫುಲ್ ಹತ್ರದವ್ರದ್ದೇ ಫಂಕ್ಷನ್ನು, ಎಲ್ಲ ಒಟ್ಟಿಗೆ ಬಂದುಬಿಟ್ಟಿದೆ. ಸೊ ಎಲ್ಲನೂ ಅಟೆಂಡ್ ಮಾಡಲೇಬೇಕು. ಸೊ ಎಲ್ಲನೂ ವ್ಲಾಗ್ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್. ಸೊ ನಾವು ಶಶಿ ಮಮ್ಮಿಯವರು ಬಂದಿದ್ದೀವಿ. ವಿಶ್ರುತ ಬಂದಿಲ್ಲ ಬಿಕಾಸ್ ಅವಳು ಇವಾಗ 10th ಸ್ಟ್ಯಾಂಡರ್ಡು ಸ್ಕೂಲ್ಗೆ ಹೋಗಿದ್ದಾಳೆ. ಆಮೇಲೆ ಶಶಿ ಮಮ್ಮಿಯವರು ಸ್ಕೂಲಿಗೆ ಕರ್ಕೊಂಬರೋಷ್ಟರಲ್ಲಿ ಅವ್ರು ಹೋಗಬೇಕು. ಸೊ ಬೇಗನೆ ಬಂದಿದ್ದೀವಿ. ಟಿಫನ್ ಆಗಿದೆ. ಜ್ಯೋತಿ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಹಲೋ ಜ್ಯೋತಿ. ಹಾಯ್. ಏನು ಮಾಡ್ತಿದ್ದೀರಾ? ನಾನು ಪಪ್ಪಂಗ ಊಟಕ್ಕೆ ಕೊಡ್ತಾ ಇದ್ದೀನಿ. ನೀವೇನೋ ಮಾಡಿದ್ದೀರಾ? ನೋಡ್ರಿ ಚಿಕನ್ ಫ್ರೈ, ಪಪ್ಪಂಗ ಸಾಂಬಾರು, ಇವಾಗ ಬಿರಿಯಾನಿ. ಸಾಂಬಾರು ರೆಡಿನಾ? ರೆಡಿ. ಬಿರಿಯಾನಿ ಪಪ್ಪಂಗ ಮಾತ್ರ ಸಾಂಬಾರು. ಹಾಂ, ಚಿಕನ್ ಸಾಂಬಾರು, ಇದು ಬಿರಿಯಾನಿ. ಆಯ್ತು ಶಶಿ. ಅದು ಎಗ್ಗು. ಬಿರಿಯಾನಿ ಮಾಡ್ತಾರೆ ಶಶಿ ಮಮ್ಮಿ. ಬಂದ ಕೈ ಆಡಿಸ್ತಾ ಇರೋದು. ಶುಗರ್ ಹಾಕಿದ ಕಾಫಿ ಟೀ ನಡೀತಾ ಇದೆ. ಅಲ್ಲಿ ನಮ್ಮ ಪಪ್ಪ ಊಟ ಮಾಡ್ತಾ ಇದ್ದಾರೆ. ಆಯ್ ಮಾಡಿ ಏನ್ರಿ ಆಯ್ತು. ಏನೋ ಜಗಳ ಆಡ್ತವ್ರೆ. ಈಗ 2 ನಿಮಿಷಕ್ಕೆ ಇಷ್ಟು ಚಾಕ್ಲೇಟ್ ತಿನ್ನ ಹೆಂಗ್ ಹಿಡಿದಿದ್ದೀರಾ ಅಂತನಾ? ಹಾಂ, ಇವಾಗ ಚೆನ್ನಾಗಿದ್ದೀರಾ ಬಿಡಿ. ತೋರಿಸ್ಬೇಕಾ ಹೆಂಗ್ ಬಂದಿದ್ದೀರಾ ಅಂತ ತೋರಿಸ್ಬೇಕಾ? ಅಯ್ಯೋ ಇರಿ ತೋರಿಸ್ತೀನಿ. ಸೊ ಎಲ್ಲ ಫಂಕ್ಷನ್ಗೆ ಸೀರೆ ಪಿನ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಲ್ಲ ಅರ್ಧ ಹಾಕಲ್ಲ ಸುಮ್ಮನೆ. ಅರ್ಷಿತಾ ಅವರೇ ನಿಮ್ಮ ಸಾರಿನ ಅದು? ಗುರುಪ್ರವೇಶಕ್ಕೆ ಎಲ್ಲ ಪಿನ್ ಮಾಡ್ಕೊಡ್ತಾ ಇದ್ದಾರೆ ಗೈಸ್. ಇದು ನೋಡಿ ಅಲ್ಲೊಂದು ಸೀರೆ ಪುಟ್ಟ ಇಲ್ಲ. ಚಿಕ್ಕಪ್ಪ ಬಂದಿದ್ದಾರೆ. ಹಾಯ್ ಮಾಡ್ರಿ. ಜ್ಯೋತಿ ಯಾವಾಗಲೇ ಬಿಫೋರ್ ಆ್ಯಂಡ್ ಆಫ್ಟರ್ ಜೊತೆ ರೆಡಿಯಾಗಿ ಕೂತಿದ್ದಾರೆ. ನಿಮ್ದೆಲ್ಲ ಸೀರೆ ಪಿನ್ ಆಯ್ತಾ? ಸೀರೆ ಆಯ್ತು. ನಾವು ನೆನ್ನೆ ಮಾಡ್ಬಿಟ್ರಾ? ಸೊ ಗೈಸ್ ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಗೈಸ್. ಸೊ ಇದೊಂದು ಪ್ರಮೋಷನ್ ಇತ್ತು. ಸೊ ನೋಡಿ ಇಲ್ಲಿ ನಮ್ಮ ದಾತನ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಹಿಂದೆಗಡೆ ಪಾಪುದು ಹಾಕ್ಸ್ಕೊಂಡಿದ್ದೀನಿ. ಸೊ ನಮ್ ಶೂಟ್ ಮಾಡ್ಕೊಟ್ಟಿದ್ದು ನಮ್ಮ ಪುಟ್ಟು ಶೂಟ್ ಮುಗೀತು. ಇವಾಗ ಮತ್ತೆ ಅದೇ ಬಟ್ಟೆ ಹಾಕೊಂಡು ಫಂಕ್ಷನ್ಗೆ ಹೋಗ್ಬೇಕು. ಸೊ ಗೈಸ್ ಬಾಯ್, ಆಮೇಲೆ ಸಿಗ್ತೀನಿ. ಓಹೋ ಫಸ್ಟ್ ನಾನು ವ್ಲಾಗ್ ಇಲ್ಲಿ ಆಮೇಲೆ ಹೊಸ ವ್ಲಾಗಲ್ಲಿ ಬರುವಂತೆ. ಹಾಯ್ ಹಾಯ್ ಬಾರೆ ಪಾಪು. ಹಾಯ್ ಪಾಪು. ನಮ್ಮ ಪಾಪು ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾನೆ ನಾವು ಬಂದಿದ್ದೀವಿ ಅಂತ. ರೀಚ್ ಆಗಿದ್ದೀವಿ ನೋಡಿ. ಇದೇ ಫಂಕ್ಷನ್ ಮನೆ. ಚಿಪ್ರ ಎಲ್ಲ ಹಾಕಿದ್ದಾರೆ.
ಮದುವೆ ಇರೋದು ನಾಳೆ ನಾಡ್ದು ಸ್ಯಾಟರ್ಡೆ ಸಂಡೇ. ಸೊ ನಾವು ಹೋಗೋಕ್ಕಾಗಲ್ಲ ಅಂತ ಇವತ್ತು ಬಂದು ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ. ನೋಡಿ ಚಪ್ರ ಎಲ್ಲ ಹಾಕಿದ್ದಾರೆ, ಮದುವೆ ಮನೆ. ಬಳೆ ಫಂಕ್ಷನ್ ಮುಗ್ದೋಗ್ಬಿಟ್ಟಿದೆ, ಅದಕ್ಕೆ ನಮಗೆ ಯಾವ್ದು ಬೇಕೋ ನಾವೇ ಹಾಕೊಂತಾ ಇದ್ದೀವಿ. ಅಶೋ ಅದ್ರಲ್ಲಿ ತೋರ್ಸು, ಅಷ್ಟೇ ಇರೋದ ತೋರ್ಸೆ. ಅದೇ ಯಾವ್ದು ಬೇಕು ಹಚ್ಕೊಂಡು ನಾವೇ ಹಾಕೊಂತಾ ಇದ್ದೀವಿ. ನಮ್ಮ ವಿಶ್ವತಿನ ಕರಿಬೇಳೆನಾ ರಾಧಿಕಾ ಎಲ್ಲ ರಮಣ್ಣ ಒಬ್ನೇ ಬರ್ತಾ ಇದ್ಯಾ? ಆಯ್ ಮಾಡು. ಟೀ ಟೈಮ್. ಪಾಪನ್ ನೋಡಿ ಚೇಂಜ್ ಮಾಡಿದೀವಿ, ಸ್ಪಾಟ್ ಕರ್ಕೊಂಡು ಹೋಗಿದ್ದೀವಿ. ರಮಣ್ ಸಿಕ್ಕಿದ್ದ ಬರ್ತಾ ಇದ್ದೀವಿ ಅಂತ ರಮಣ್ಗ. ನಮ್ಮ ಅಕ್ಕ ಮೆಹಂದಿ ಆಗ್ತಾ ಇದ್ದಾಳೆ, ತೋರಿಸಿ. ಮೆಹಂದಿ ಆರ್ಟಿಸ್ಟ್ ಫಂಕ್ಷನ್ಗೆ. ನೀವು ಮಮ್ಮೀಸ್? ಮಮ್ಮಿ ಸಿಗ್ನೇ ಇಲ್ಲ. ಬಳೆ, ಓ ಬಳೆ ಹಾಕ್ಸ್ಕೊಂಡಿದ್ದೀರಾ? ಗ್ರೀನ್ ನೈಸ್. ಕ್ಯೂಲ್ ನಿಂತಿದ್ದಾರೆ. ನೆಕ್ಸ್ಟ್ ಕೈದು ಆಲ್ರೆಡಿ ಆಯ್ತಾ? ಚೆನ್ನಾಗಿ ಬಂದಿದೆ. ಒಂದೇನು ಪಾಶ ವಾವ್, ಎಷ್ಟು ಉದ್ದ ಬೆಳೆಸಿದ್ದೀರಾ? ಫುಲ್ ಶಾರ್ಪ್ ಇದೆ. ಬುದ್ಧ ಬೆಳೀತಾ ಇತ್ತು, ನಾನೇ ಕಟ್ ನಮ್ದು ನೋಡಿ ನೇಲ್ಸ್ ಈ ಥರ ಮಾಡಿಸಿ, ನೆಕ್ಸ್ಟ್ ಈ ಥರ ಮಾಡಿಸಿ. ನಮ್ಮ ಥರ ಬೆಳೆದ್ರೆ ಮಾಡಿಸ್ಬೋದು. ಬೆಳೆಸಿಸಿ ನಮ್ಮ ಪುಟ್ಟು ಮಾಡಿಸ್ತಾನೆ. ರೈಸ್ ಎಣ್ಣೆ ನಮ್ಮ ಶಶಿ ಮಮ್ಮಿ ಮೆಹಂದಿ ಹಚ್ಕೊಂತ ಇದ್ದಾರೆ, ಇವರು ಮಾತಾಡ್ತಾ ಇದ್ದಾರೆ. ಜ್ಯೋತಿ ನಂಗೆ ಎಣ್ಣೆ ಹಚ್ತಾ ಇದ್ದೀನಿ. ಇನ್ನೊಂದು ಗಂಟೆ ಬಿಟ್ಕೊಂಡು ಆಮೇಲೆ ಹೊರಡ್ಬೇಕು. ಬಾಯ್. ಮೈಲು ನೋಡು ಸ್ನಾನ ಮಾಡ್ಕೊಂಡು ಪಾಪು. ನಾನು ತಲೆ ತುಂಬ ಎಣ್ಣೆ ಇಟ್ಕೊಂಡಿದ್ದೀನಿ. ರಾಧಿಕಾ ಗಾಯ್ಸ್, ನಾವು ಬಂದಿದ್ರು ಏನು ನಮ್ಮನ್ನ ಕೇರೆ ಮಾಡ್ತಾ ಇಲ್ಲ, ಟಿವಿ ನೋಡ್ಕೊಂಡು ಕೂತಿದ್ದಾಳೆ, ಅದಕ್ಕೆ ಬೈತಾ ಇದ್ದೀವಿ. ನಮ್ಮ ಶಶಿ ಮಮ್ಮಿ ಓಡ್ತಾ ಇದ್ದಾರೆ. ನಮ್ಮ ಶಶಿ ಮಮ್ಮಿ ಓಡ್ತಾ ಇದ್ದಾರೆ ಬಿಕಾಸ್ ವಿಶ್ವ ಸ್ಕೂಲಿಂದ ಬರ್ತಾ ಇದ್ದಾಳೆ. ಅವಳು 10th ಸ್ಟ್ಯಾಂಡರ್ಡು, ಸ್ಕೂಲ್ಗೆ ಹೋಗಿದ್ದಾಳೆ. ಬಾಯ್ 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 ಶಶಿ ಮಮ್ಮಿ, ಬಾಯ್ ಬಾಯ್. ಹುಷಾರಾಗಿ ಹೋಗಿ. ರಾಧು ಬಾಯ್ ಮಾಡ್ತಿದ್ ನೋಡು ಗೈಸ್. ಅವಳು 10th ಸ್ಟ್ಯಾಂಡರ್ಡು, ಅವಳು ಸ್ಕೂಲ್ಗೆ ಹೋಗಿದ್ದಾಳೆ, ಅದಕ್ಕೆ ಸ್ಕೂಲಿಂದ ಪಿಕಪ್ ಮಾಡೋ ಅಷ್ಟಲ್ಲಿ ಹೋಗ್ಬೇಕು ಅಂತ. ಅದೇ ಆರ್ ಲೀವಿಂಗ್. ನಾವು ಇನ್ನೇನೊಂದು ಸ್ವಲ್ಪ ತೋಡ್ತೀವಿ. ಬಾಯ್ ಬಾಯ್. ಹುಷಾರು ಹುಷಾರು. ಪುಟ್ಟು ನಿಧಾನ. ಸೊ ಗೈಸ್, ನಾವು ಹೊರಡ್ಬೇಕು ಇವಾಗ. ನಮಗೂ ನಾಳೆ ಎಲ್ಲ ಕೆಲಸ ಇದೆ, ನಾಳೆ ಫಂಕ್ಷನ್ಗೆಲ್ಲ ರೆಡಿ ಮಾಡ್ಕೋಬೇಕು ಮತ್ತೆ. ಸೊ ನಾವು ಇನ್ನೊಂದು 5 ನಿಮಿಷ ಹೊರಡ್ತೀವಿ. ಇನ್ನೊಂದು ಒಂದು ಬಿರಿಯಾನಿ ತಿನ್ಬಿಟ್ಟು ಹೊರಡೋಣ. ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಪಾಪ. ಬಂಗಾರ. ರಾಧಿಕಾ ಬಾಯ್, ಸಿ ಯು, ಬಾಯ್. ಮತ್ತೆ ನಾವು ನೋಡೋದು ಗೈಸ್. ಅವಳು ಸ್ಯಾಟರ್ಡೇ ಬರಲ್ಲ, ಯಾಕಂತ ಬರ್ತಾಳೆ, ಸಂಡೇ ಬರ್ತಾಳೆ. ಸಂಡೇ ಮೀಟ್ ಮಾಡೋಣ ರಾಧಿಕಾ. ಬಾಯ್ ಬಾಯ್. ಗೈಸ್, ಬರುವಾಗ ಹೆಂಗಿದ್ದೆ, ಹೋಗೋವಾಗ ಹೆಂಗಿದ್ದೀನಿ ನೋಡಿ. ಬರುವಾಗ ಫಂಕ್ಷನ್ ಹತ್ರ ಬಂದೆ, ಹೋಗೋವಾಗ ಮನೆಗೆ ಹೋಗೋ ಥರ ಆಗ್ತದೆ. ತಲೆ ತುಂಬ ಎಣ್ಣೆ ಇಟ್ಕೊಂಡು ಇವತ್ತು ಎಷ್ಟು 2 ಪ್ರಮೋಷನ್ ವಿಡಿಯೋಸ್ ಮಾಡಿದ್ವಾ, 2 ಮಾಡಿ ಸ್ನಾನ ಮಾಡಿಸಿ. ಸೊ ಅದಕ್ಕೆ ಬಾಯ್ ಬಾಯ್. ಮನೆ ಹೋಗ್ತಿದ್ದೀವಿ ಗೈಸ್ ಅಷ್ಟೇ. ಫ್ರೈಡೇದು ಮುಗೀತು, ನೆಕ್ಸ್ಟ್ ಸ್ಯಾಟರ್ಡೇದು ಇದೇ ಬ್ಲಾಗಲ್ಲೇ ಬರುತ್ತೆ. ಜಾಯಿನ್ ಮಾಡ್ತೀನಿ. ಬಾಯ್ ರಾಧಿಕಾ. ಜೊತೆ ಬಾಯ್. ಚಿಕ್ಕಪ್ಪಂಗೆ ಹೇಳ್ಬಿಡಿ. ಹೇ ಪಾಪು. 2000 years later. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ಸ್ಯಾಟರ್ಡೇ. ನಾನು ಹೇಳ್ದಂಗೆ ಸ್ಯಾಟರ್ಡೇ ಸಂಡೇ ಗುರುಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಇವತ್ತು ನೈಟ್ ಗುರುಪ್ರವೇಶ ಇರೋದು, ನೈಟ್ ಪೂಜೆ. ನಾಳೆ ಬೆಳಗ್ಗೆ ಮೇನ್ ಗುರುಪ್ರವೇಶ ಇರೋದು. ಸೊ ನಾನು ನನ್ನ ಔಟ್ಫಿಟ್ ಇದು ಹಿಂಗೆ ರೆಡಿಯಾಗಿದ್ದೀನಿ, ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಟೈಮ್ ಬಂದು 3 o'clock. ಸೊ 3 o'clock ರೆಡಿಯಾಗಿ 4 o'clock ಹೋಗ್ಬಿಡ್ಬೇಕು ಮನೇನ.
ಸೊ ಬಿಟ್ಟು ನಮ್ಮ ಅಕ್ಕ ಮನೆಗೆ ಹೋಗಿ ಅಲ್ಲಿ ಶಶಿ ಮಮ್ಮಿ ವಿಶ್ವ ಇತ್ತು ಎಲ್ಲ ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಗುರುಪ್ರವೇಶಕ್ಕೆ ಹೋಗ್ತೀವಿ. ಸೊ ಟುಡೇ ಇಸ್ ಸ್ಯಾಟರ್ಡೇ. ನಾನು ಔಟ್ಫಿಟ್ ಇದು ಇನ್ನೂ ಫೇಸ್ ವಾಶ್ ಆಗಿಲ್ಲ, ಫೇಸ್ ವಾಶ್ ಆಗಿ ಮೇಕಪ್ ಮಾಡ್ಕೊಂಡಾದ್ಮೇಲೆ ನೋಡ್ತೀವಿ. ನಮ್ಮ ಮಮ್ಮಿ ಆಲ್ರೆಡಿ ಆಗ್ತಾಯಿದ್ದಾರೆ. ಆಮೇಲೆ ಪ್ರತಿಯೊಬ್ಬರೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾರ್ದು ಗುರುಪ್ರವೇಶ, ಎಲ್ಲಿ, ಹಿಂಗಿದೆ ಮನೆ ಟೋರು ಎಲ್ಲನೂ ತೋರಿಸ್ತೀನಿ. ಕೀಪ್ ವಾಚಿಂಗ್ ಗೈಸ್. ಇವಾಗ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕ ಮನೆಗೆ. ರೆಡಿ ಆಗಿದ್ದೀವಿ ಇಬ್ಬರೂ. ಫುಲ್ ಜೋರು ಮಳೆ ಅಂದರೆ ಜೋರು ಮಳೆ ಬರ್ತಾಯಿದೆ. ನಾನು ಡ್ರೈವ್ ಮಾಡ್ತಾಯಿದ್ದೀನಿ, ನಮ್ಮ ಮಾಮಿ ಕೂತಿದ್ದಾರೆ. ಸೊ ಇಲ್ಲಿಂದ ಇನ್ನೂ 20 ಮಿನಿಟ್ಸ್ ಆಗುತ್ತೆ ನಾವು ಹೋಗೋಕ್ಕೆ ಗುರುಪ್ರವೇಶಕ್ಕೆ. ಪಾಪ ಇವತ್ತೇ ಮಳೆ ಬಂದ್ಬಿಟ್ಟಿದೆ, ಅವ್ರು ಹಿಂಸೆ ಆಗಿಬಿಡುತ್ತೆ ಅವರಲ್ಲಿ. ನೋಡೋಣ, ಹೇಳಿ. ಮಳೆನೂ ಬ್ಲಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಪೊಲೀಸ್ನವ್ರು ನೋಡಿದ್ರು. ನೋಡಿದ್ರೆ ಸೈಡಿಗೆ ಹಾಕಿ ಏನು ಮಾಡಿ ಅವ್ರು ಹಿಡಿಯೋ ಪೊಲೀಸ್ ಅಲ್ಲ, ಮಳೆ ಕ್ಲಿಯರ್ ಮಾಡ್ತಾ ಕಾರ್ ಓಡಿಸ್ಕೊಂಡು ಫೋನ್ ಇದು ಮಾಡಂಗಿಲ್ವಲ್ಲ. ಬಟ್ ನಾನು ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ತಾ ಇರ್ತೀನಿ. ಜಸ್ಟ್ ಮಾತು ಮತ್ತು ವಿಡಿಯೋ ಮಾತ್ರ ಇಲ್ಲಿರುತ್ತೆ ಅದಕ್ಕೆ. ಆದ್ರೂ ರೂಲ್ಸ್ ಬಟ್ ಜೋರು ಮಳೆ ಬರ್ತಿದೆ, ಸಖತ್ ಜೋರು ಮಳೆ. ಶಶಿ ಮಮ್ಮಿಯವ್ರು ಬಂದ್ಬಿಟ್ಟಿದ್ದಾರೆ, ಆಲ್ರೆಡಿ ಹಾಫ್ ಆನ್ ಅವರ್ ಆಗ್ಬಿಟ್ಟಿದೆ ಬಂದು. ನಮ್ಮದೇ ಲೇಟ್, ಸಾರಿ 1 ಅವರ್ ಆಯಿತು, ನಾವು ಲೇಟ್ ಆಗೋಯ್ತು. ನಮ್ಮದೇ ಕುತ್ಕೊಂಡಿದ್ವಿ ಸುಮ್ಮನೆ, ಏನು ಮಾಡ್ತಿದ್ವಿ ನಾನು ಮಮ್ಮಿ ಇಬ್ಬರು. ಹೋಗೋರ ಹತ್ರ ಬೈಸ್ಕೊಂಡು ಆಮೇಲೆ ಹಂಗೆ ಸ್ವಲ್ಪ ಟಚಪ್ ಮಾಡಿಕೊಂಡು ಫಂಕ್ಷನ್ ಬಾಯ್ ಸಿಗುವ. ಫಂಕ್ಷನ್ ಸಿಗ್ತೀವಿ ಗೈಸ್. ನಾವು ಬಂದಿದ್ದೀವಿ ಆಚೆ ಹೋಗ್ತಾ ಇಲ್ಲ ನೋಡಿ, ಸಖತ್ ಮಳೆ. ಅಲ್ಲಿ ಬಂದಿದ್ದಾರೆ, ಯಾರೋ ಬಂದಿದ್ದಾರೆ, ಕಾಣಿಸ್ತಾ ಇದೆ. ಅಲ್ಲ ಮಮ್ಮಿ ಕೊಡೆ ತಗೊಂಡ್ ಬರ್ದಿರಾ? ಅವಳು ಬೈಲು ಕರ್ಕೊಂಡ್ ಬಂದವಳೆ. ಅಯ್ಯೋ, ಫೋನ್ ಅದು ವಿಶ್ವ ಬಿಡಿ, ವಿಶ್ರುತ ಅದೇ ವಿಷಯತಾನೆ. ಅಮ್ಮ ಮೈಲಿ ಒಳಗೆ ಬಿಟ್ಟು ಕೊಡೆ ತಗೊಂಬ, ಮೈಲಿ ಒಳಗೆ ಬಿಟ್ಬಿಡು, ಕೊಡೆ ತಗೊಂಬ. ಗೈಸ್ ಕೊಡೆ ತಗೊಂಡ್ರೆ ಬೈಲು ಕೊಡೆ ಹಿಡ್ಕೊಂಡು ಮೈಲಿ ತಗೊಂಡು ಕೊಡೆ ತರಬೇಕಂತ ಆಚೆ ಕರೀದು ಆಚೆ ಹಾಕಮ್ಮಿ. ನೋಡಿ ಹಾಯ್ ಮಾಡ್ತಾ ಇದ್ದಾರೆ, ಕಾಣಿಸ್ತಾ ಇಲ್ಲ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನಾವು ಕಾರಿಂದ ಆಚೆ ಇಳಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಬಂದ ತಕ್ಷಣ ಇಳಿಬೇಡಿ ನಮ್ಮಮ್ಮಗೆ ಹೋದ್ರು, ನಾನು ಹೋಗಲ್ಲಪ್ಪ. ಗೈಸ್ ಈಗ ಮಳೆ ಬಂದ್ಬಿಟ್ಟೆ ಪಾಪ, ಫಂಕ್ಷನ್ ಅವ್ರು ಏನು ಮಾಡಬೇಕು, ಬೇಜಾರಾಗ್ಬಿಡುತ್ತಪ್ಪ. ಅಷ್ಟು ಲಗೇಜ್ನ ಕಳಿಸ್ಬಿಡ್ತೀನಿ. ಆಮೇಲೆ ಲಗೇಜ್ ನೋಡಿ ಗೈಸ್, ಇಷ್ಟು ಲಗೇಜ್ ಇದೆ ಮತ್ತು ಇದೊಂದು ಲಗೇಜ್ ಇದೆ. ಆ ಕಡೆ ನಾನು ಇವಾಗ ಜಂಪ್ ಆಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಈ ಗೂಬೆಯಿಂದ ನನ್ನ ಬಟ್ಟೆ ಎಲ್ಲ ಹಾಳಾಯಿತು ಅಷ್ಟೇ ಗೈಸ್. ಈಗ ನಡೀರಿ ಮೇಲೆ ಹೋಗಿ ಎಲ್ಲ ನೋಡಿಸ್ತೀನಿ, ನನ್ನ ಬ್ಲಾಗಲ್ಲಿ ನೋಡಿರಿ. ಬಂದಿದ್ದೀನಿ ಮನೆಗೆ, ಎಲ್ಲ ರೆಡಿ ಆಗ್ತಾ ಇದ್ದಾರೆ ನೋಡಿ, ಫೋಟೋ ಇಟ್ಕೊತಾ ಇದ್ದಾರೆ. ಇದೆಲ್ಲ ಬಾಳೆಹಣ್ಣು ಗೈಸ್. ಇದು ಗೆಸ್ಟ್ ರೂಮ್ ಮತ್ತೆ ನೋಡಿ, ಗೆಸ್ಟ್ ರೂಮು ತೋರಿಸ್ತೀನಿ ಬನ್ನಿ. ಆಚೆ ಲಿಫ್ಟು, ಅಲ್ಲಿ ಕಿಚನ್ನು. ಲೈಕ್ ಮಾಡಿದ್ರೆ ಅದೇನೋ ಬರೆಯೋದು ಅಂತಾರೆ, ಕಮೆಂಟ್ ಇದನ್ನು ಮರ್ತ್ಬಿಡ್ತೀವಿ. ಸಾಕು, ಲೈಕ್ ಮಾಡಿದ್ರೆ ಸಾಕು. ಆಯ್ ಮಾಡಿ, ಲೈಕ್ ಮಾಡಿ, ಆಯ್ ಮಾಡಿ. ಇಲ್ಲಿ ಹೌದಾ? ವಿಡಿಯೋ ಚೆನ್ನಾಗಿಲ್ಲ, ಮೊಬೈಲ್ ಚೆನ್ನಾಗೇ ಇದ್ದೀರದು. ಚೆನ್ನಾಗೇ ಇದೀಗ, ಒಳಗಡೆ ಮಾಡೋಣ, ಬೆಳ್ಳಿಗೆ ಗೊತ್ತಿಲ್ಲ. ಫ್ಲಾಶ್ ಹಾಕ್ತಾರೆ, ಮಾಡ್ಕೊತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ ನೋಡಿ, ಏನೂ ರೆಡಿ ಆಗಿಲ್ಲ ಇನ್ನು. ರೆಡಿ ಆಗಿದ್ದಾಳೆ ಅಷ್ಟೇ. ನೋಡ್ರಿ ನಾನು ಬರ್ತೀನಿ ಅಂತ ಹೇಳಿದ್ರೆ ಟೆರೆಸಲ್ಲಿ ಬಂದಿದ್ದೀವಿ, ಫೋಟೋ ಇಟ್ಕೊತಾ ಇದ್ದೀವಿ. ಟೆರೆಸಿಗೆ ಬಂದಿದ್ದೀವಿ, ಫೋಟೋ ಇಟ್ಕೊತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ದಿಸ್ ಈಸ್ ಬಾರ್ ಕೌಂಟರ್. ಅಲ್ಲೆಲ್ಲ ಟೆರೆಸ್ ಆಚೆ, ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಹೋಮ್ ಟೂರು, ಫೋಟೋಶೂಟ್ ನಡೀತಾ ಇದೆ ಗೈಸ್. ಯಾರ್ದು ಫೋಟೋ ತೆಗಿತಾರೆ, ಇವ್ರ ಫೇಸ್ ರಿವೀಲ್ ಆಯ್ತು ಇವತ್ತು, ಅದಕ್ಕೆ ಲಾಗಲ್ಲಿ ಬರ್ತಾ ಇದ್ದಾರೆ ಇವತ್ತು. ಇವ್ರ ಲಾಗಲ್ಲಿ ಬರ್ತಾರೆ, ಇವ್ರ ಲಾಗಲ್ಲಿ ಇವ್ರು ಬರ್ತಾರಂತೆ ಇನ್ಮೇಲೆ. ಇವ್ರು ಫೋಟೋಶೂಟ್.
ಆಮೇಲೆ ತೋರಿಸ್ತೀನಿ ಒಳಗಡೆ ಎಲ್ಲ ಹೋಮ್ ಟೂರ್ ಹೆಂಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ತೋರಿಸ್ತಿಲ್ಲ, ಫೋಟೋ ಇಡ್ಸ್ಕೊತಾ ಇದ್ದೀವಿ. ಆಮೇಲೆ ಒಬ್ಬೊಬ್ಬರನ್ನೇ ತೋರಿಸ್ತೀವಿ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ. ರೆಡಿ ಮಾಡ್ತಾ ಇದ್ದಾರೆ ಗೈಸ್, ಇನ್ನು ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಇದು ನೋಡಿ ಹ್ಯಾಂಗಿಂಗ್ ಲೈಟ್ ಎಷ್ಟು ಚೆನ್ನಾಗಿದೆ. ಅಲ್ಲಿಂದ ಕೆಳಗೆ ಆ್ಯಂಗಲ್ ತೋರಿಸ್ತೀನಿ ನೋಡಿ. ನಾವು ಟೆರೆಸಲ್ಲಿ ಇದ್ದೀವಿ, ರೆಡಿ ಮಾಡ್ತಾ ಇದ್ದಾರೆ. ಬೇಗ ಬಂದುಬಿಟ್ಟಿದ್ವಿ ಗೈಸ್. ನಮ್ಮದೇ ಲೇಟ್ ಅಂತ ಹೊರಡಿಸ್ಕೊಂಡು ಬಂದು ನಮ್ಮದೇ ಬೇಗ ಆಯಿತು. ಸೊ ಇವರೆಲ್ಲ ಇದ್ದೀವಿ, ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಇಲ್ಲಿದ್ದೀವಿ. ಬಂದಮೇಲೆ ವಿ ವಿಲ್ ವಾಟ್ ಇಂಟ್ರೊಡ್ಯೂಸ್ ಎವ್ರಿ ಒನ್. ಇವರು ಅಲ್ವಾ ಪುಟ್ಟು? ಪುಟ್ಟು ನಮ್ಮ ಪುಟ್ಟು. ಹಾಯ್ ಆಂಟಿ. ಸಬ್ಸ್ಕ್ರೈಬರ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ನೋಡ್ತೀರಾ? ಥ್ಯಾಂಕ್ಸ್ ಆಂಟಿ. ಚೆನ್ನಾಗಿ ಬರ್ತಾ ಇದೆಯಾ? ಏನೋ ಚೇಂಜಸ್ ಮಾಡ್ಕೋಬೇಕಾ? ಓಕೆ ಥ್ಯಾಂಕ್ ಯು. ಬಸ್ ನೋಡಿ ಬಂದ್ವಿ ಇವಾಗ. ದಿಸ್ ಈಸ್ ಜಕ್ಕುಸಿ ಇದೆ, ಅಲ್ಲಿ ಸ್ಟೀಮ್ ಬಾತ್ ಅದೆಲ್ಲ ಇದೆ. ಸೊ ದಿಸ್ ಇಸ್ ಬಾಲ್ಕನಿ ಅನಿಸುತ್ತೆ. ಯಾ ದಿಸ್ ಇಸ್ ಒಂದು ಕ್ಯೂಟ್ ಬಾಲ್ಕನಿ, ಚೆನ್ನಾಗಿದೆ ಇದನ್ನು ಗೈಸ್. ಇದು ಹೋಮ್ ಥಿಯೇಟರ್ ನೋಡಿ, ಮೇಲೆ ಲೈಟಿಂಗ್ಸ್ ಚೆನ್ನಾಗಿದೆ. ಸೊ ಇಲ್ಲಿ 6 ಮೆಂಬರ್ಸ್ ಕೂರೋ ಕೆಪಾಸಿಟಿ ಇದೆ. ಹಾಗೆ ಆಚೆ ಹೋದರೆ ದರ್ ಈಸ್ ಒನ್ ವಾಶ್ರೂಮ್. ಈ ಕಡೆ ದರ್ ಈಸ್ ಒನ್ ವಾಶ್ರೂಮ್, ಚಿಕ್ಕದು ವಾಶ್ರೂಮ್ ಇದೆ. ಆ್ಯಂಡ್ ಅಲ್ಲಿ ರೂಮು ತೋರಿಸ್ತೀನಿ ಬನ್ನಿ. ಓಕೆ, ವಾಕಿಂಗ್ ವಾರ್ಡ್ರೂಫ್ ಇದು. ಇಷ್ಟೊತ್ತವ್ರೆ ಫುಲ್ ಬ್ಲ್ಯಾಕ್ ಚೆನ್ನಾಗಿದೆಲ್ಲ. ಬ್ಲ್ಯಾಕ್ ಥೀಮ್ ಐ ಆಮ್ ಟೆಲಿಂಗ್ ಅಬೌಟ್ ದ ಥೀಮ್. ಚೆನ್ನಾಗಿದೆ ಮಿರರ್. ಸೊ ದಿಸ್ ಇಸ್ ದ ವಾಶ್ರೂಮ್. ಹಾಯ್ ಗಾಯ್ಸ್, ಹಾಯ್. ಹೇ ಹಲೋ. ಅಲ್ಲಿ ನಿಶು ಹಾಯ್. ಹಾಯ್ ನಿಶು. ಹಾಯ್, ವೆಲ್ಕಮ್ ಬ್ಯಾಕ್. ಹಾಯ್, ಯೂಟ್ಯೂಬು ಯಾ ವ್ಲಾಗಿಗೆ ರೆಡಿನಾ? ಎಷ್ಟೊತ್ತು ಕಾಯೋದು? 6 ಗಂಟೆಗೆ ಬಂದಿದ್ದು ನಾವು. ಹೌದಾ? ನಾನು ನೋಡ್ಕೊಂಡು ಬಂದ್ವಿ ಎಲ್ಲ. ಹಾಯ್ ಕುಶಕ. ಹಾಯ್. ಹೋಗಿ ಅದು ನಿಂತ್ಕೊಳ್ಳಿ, ಔಟ್ಫಿಟ್ ತರ್ಸೋಣ. ಹಲೋ ಹಾಯ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಹಾಂ ಅಕ್ಕ ವ್ಲಾಗಲ್ಲಿ ಎಂಟ್ರಿ. ಹೌದು. ಅವಳು ನೋಡ್ತಾಳೆ ಏನೋ ಹೇಳ್ತಾರಲ್ಲ ಮಮ್ಮಿ ಅಂತ. ಪೂಜೆಗೆ ಅಲ್ಲಿ ರೆಡಿ ಆಗ್ತಾ ಇದ್ದಾರೆ. ಅಷ್ಟು ನೀನು ಔಟ್ಫಿಟ್ ಅವಾಗಲೇ ತೋರ್ಸೋಕ್ಕಾಗಿಲ್ಲ. ನಂದು ನಮ್ಮ ಅಕ್ಕದ ಸೇಮ್ ಔಟ್ಫಿಟ್. ಅರ್ಶಿನ ಕುಂಕುಮ ಹೆಂಗ್ ಕಾಣಿಸ್ತಾ ಇದ್ದೀವಿ ಹೇಳಲಿಲ್ಲ? ಕರೆಕ್ಟಾ? ಹಾಯ್, ಡ್ರೆಸ್ ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ಯಾರು ರೆಡಿ ಮಾಡಿದ್ದು? ಅಮ್ಮನಾ? ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು ಯಾರು? ಹೇರ್ ಸ್ಟೈಲ್ ಮಾಡಿದ್ದು ಯಾರು? ತೋರಿಸು, ಡ್ರೆಸ್ ತೋರಿಸು, ಫುಲ್ ಡ್ರೆಸ್ ತೋರಿಸೋಣ. ಟರ್ನ್ ಮಾಡಂಗೆ ಸ್ಮೈಲ್ ಮಾಡಿಕೊಂಡು. ಬ್ಯೂಟಿಫುಲ್ ಗೈಸ್. ಇದು ಒಂದು ಗುಡ್ ನ್ಯೂಸು, ಬ್ರೇಕಿಂಗ್ ನ್ಯೂಸು. ಏನಂದರೆ ಇವನೇ ಸ್ವಯಂ ಪ್ರೇರಿತವಾಗಿ ಅವನೇ ಸೆಲ್ಫ್ ಆಗಿ ಬಂದಿದ್ದಾನೆ ಗೈಸ್. ಇವತ್ತು ನಾನು ವ್ಲಾಗಲ್ಲಿ ಫೇಸ್ ತೋರಿಸ್ತೀನಿ. ನಾನು ಫೇಸ್ ರಿವೀಲ್ ಅಂತಲೇ ಹೇಳ್ಬೋದು. ಆಯ್ಪುಟ್ಟು ಅವ್ನು ಗೊತ್ತು, ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತು. ಬಟ್ ಅವ್ನು ಫೇಸ್ ತೋರಿಸ್ತಾ ಇರಲಿಲ್ಲ. ಯಾವಾಗಲೂ ವ್ಲಾಗ್ ಮಾಡ್ತಿದ್ದೆ ಹಿಂಗೆ ಮಾಡ್ತಾ ಇದ್ದ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಫೇಸ್ ತೋರಿಸ್ಬಿಟ್ಟು ನಾನು ಬರ್ತೀನಿ ವ್ಲಾಗಲ್ಲಿ ಇನ್ಮೇಲಿಂದ. ಇವತ್ತೊಂದು ದಿವಸ ಇನ್ಮೇಲಿಂದ ನೋಡೋಣ ಗೈಸ್, ಬರ್ತಾನಂತೆ. ಆಮೇಲೆ ಕಂಟೆಂಟ್ಸ್ ಕೊಡ್ತಾ ಇರ್ತಾನೆ ಚೆನ್ನಾಗಿ, ನೋಡೋಣ. ಥ್ಯಾಂಕ್ ಯು. ಬಟ್ ಬೀಪ್ ಆಗ್ತಾಳೆ ಬೀಪ್ ಮಾತಾಡ್ತಾನೆ ಗೈಸ್, ಬಿಕಾಸ್ ದಿಸ್ ಇಸ್ ಫ್ಯಾಮಿಲಿ ವ್ಲಾಗ್ ಅಲ್ಲ. ಏನು ಬೀಪ್ ಅಂದರೆ ಮಾತಾಡೋದು. ಬಟ್ ಸ್ಟಿಲ್ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಅಂದರೆ ಆ ಥರ ಎಲ್ಲ ನಾವು ಮಾತಾಡೋದು ಸ್ಟಿಲ್ ಅಷ್ಟೇ. ಓಕೆ, ವೆಲ್ಕಮ್ ಟು ಮೈ ವ್ಲಾಗ್. ಥ್ಯಾಂಕ್ ಯು.
ಕಾಲ್ಗೆಜ್ಜೆ ನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ, ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ, ನೀನಿಟ್ಟ ಕಾಡಿಗೆಯಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ, ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ, ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವ ಆಗಿರುವೆ. ಗೈಸ್ ನೋಡಿದ್ರಲ್ಲ ಈ ವ್ಲಾಗ್ನ, ನಾನು ಗ್ಲಿಮ್ಸ್ ಹಾಕಿದ್ದೀನಿ. ಸೊ ಸ್ಯಾಟರ್ಡೆ ವ್ಲಾಗು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೋರೆ, ತುಂಬ ಉದ್ದ ಆಗ್ತಾ ಇದೆ. ಸೊ ನೆಕ್ಸ್ಟ್ ವ್ಲಾಗ್ ಸಂಡೇ ಬೆಳಗ್ಗೆ ಎದ್ದು ಮತ್ತು ಸ್ಯಾಟರ್ಡೆ ಸ್ವಲ್ಪ ಕಂಟಿನ್ಯೂಷನ್ ವ್ಲಾಗ್ ಇದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ ಅಷ್ಟೇ. ಒಂದೇ ವ್ಲಾಗಲ್ಲಿ ಮರ್ಜ್ ಮಾಡೋಣ ಅಂದ್ಕೊಂಡೆ, ಇಟ್ಸ್ ಬಿಕಮಿಂಗ್ ಟೂ ಲಾಂಗ್, ನೋಡೋಕ್ಕಾಗಲ್ಲ, ಬೋರ್ ಆಗಿಬಿಡುತ್ತೆ ಅಂತ ಡಿವೈಡ್ ಮಾಡ್ತಾಯಿದ್ದೀನಿ 2 ಪಾರ್ಟ್ಸ್ ಆಗಿ. ಸೊ ನೆಕ್ಸ್ಟ್ ವ್ಲಾಗ್ ಮೇಯ್ನ್ ಇವೆಂಟು, ಮೇಯ್ನ್ ಸಂಡೇದು ಮತ್ತು ಸ್ಯಾಟರ್ಡೆ ಸ್ವಲ್ಪ ಇದೆ, ಅದನ್ನ ಅಲ್ಲಿ ಜಾಯಿನ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಹೋಗಿ ನೋಡಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಗೈಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನ್ಯೂ ಟು ಮೈ ವ್ಲಾಗ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ನೋಡ್ತಾ ಇರಿ, ಹಿಂಗೆ ಹೊಸ ಹೊಸ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು, ಬಾಯ್. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆ